ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಗೊತ್ತಿಲ್ಲ ಯಾವ ಟೈಮಲ್ಲಿ ಈ ಲಾಗ್ ನೋಡ್ತಿದ್ದೀರಾ ಅಂತ, ಬಟ್ ನನಗೆ ಇದು ಬೆಳಿಗ್ಗೆ 9:30 ಸಂಡೇ ಮಾರ್ನಿಂಗ್. ಸೊ ಈ ಒಂದು ವಿಡಿಯೋದಲ್ಲಿ ನನ್ನ ಸಂಡೇ ರುಟೀನ್ ಆ್ಯಂಡ್ ವಾಟ್ ಐ ಈಟ್ ಇನ್ ಅ ಡೇ ಆ್ಯಂಡ್ ನನ್ನ ಹೇರ್ ಕೇರ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಸ್ಟೇ ಮಾಡಿರುವಂಥ ಪಿ ಜಿ. ಸಂಡೇ ಮಾರ್ನಿಂಗ್ ಆಲ್ಮೋಸ್ಟ್ ಶುರುವಾಗಿದ್ದೇ ಲೇಟು. ಸೊ ಎದ್ದು ನನ್ನ ಬೆಡ್ಡೆಲ್ಲ ಕ್ಲೀನ್ ಮಾಡಿ, ಪಿಲ್ಲೋ ಕವರೆಲ್ಲ ಚೇಂಜ್ ಮಾಡಿ, ದೆನ್ ಫ್ರೆಶ್ ಅಪ್ ಆಗಿ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಮಾಡಿಕೊಂಡು, ಅದಾದಮೇಲೆ ಒಂದು ಗ್ಲಾಸ್ ನೀರಿಗೆ ಟರ್ಮರಿಕ್ ಪೌಡ್ರು ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಕುಡಿದು, ಎಸ್ಪೆಷಲಿ ನನ್ನ ಸ್ಕಿನ್ನು ಆ್ಯಕ್ನೆ ಪ್ರೋನ್ ಸ್ಕಿನ್ ಆಗಿರೋದ್ರಿಂದ ಈ ಟರ್ಮರಿಕ್ ಪೌಡರಲ್ಲಿ ಆ್ಯಂಟಿ ಆಕ್ಸಿಡೆಂಟು ಆ್ಯಂಡ್ ಆ್ಯಕ್ಟಿವ್ ಕಾಂಪೌಂಡ್ ಜಾಸ್ತಿ ಇರೋದ್ರಿಂದ ಆ್ಯಕ್ನೆಗೆ ಒಳ್ಳೆಯದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಮಾಡುತ್ತೆ ನಮ್ಮಲ್ಲಿ, ಆ್ಯಂಡ್ ಡೈಜೆಷನ್ಗೆ ಮತ್ತು ಮೆಟಬಾಲಿಸಮ್ಗೆ ಎನ್ಹಾನ್ಸ್ ಮಾಡುತ್ತೆ. ಹಾಗಾಗಿ ನಾನು ರೆಗ್ಯುಲರಾಗಿ ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡ್ತೀನಿ. ಯೂಶ್ವಲಿ ಕಾಫಿ ಮಿಲ್ಕ್ ಅಭ್ಯಾಸ ಇಲ್ಲ. ಸೊ ಹೀಗೆ ನನ್ನ ಮಾರ್ನಿಂಗ್ ಡ್ರಿಂಕ್ಸ್ ಮುಗಿಸಿ ನೆಕ್ಸ್ಟು ನನ್ನ ಬ್ರೇಕ್ಫಾಸ್ಟು ಏನು ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ನೆನಪಾಗಿದ್ದು ರೊಟ್ಟಿ ಬೆಂಡೆಕಾಯಿ ಪಲ್ಯ. ಯಾಕಂದರೆ ಆಲ್ಮೋಸ್ಟ್ ನಾನು ಎದ್ದಾಗಲೇ 9:30, 10 ಆಗಿತ್ತು. ಸೊ ಒಟ್ಟಿಗೆ ಬ್ರಂಚ್ ಆಗುತ್ತೆ ಅಂತೇಳಿ ಈಸಿ ವೇನಲ್ಲಿ ಮಾಡೋಣ ಅಂತೇಳಿ ಶುರು ಮಾಡಿದೆ. ಬೇಕಿದ್ರೆ ನೀವು ಟ್ರೈ ಮಾಡ್ಬೋದು ನಿಮಗೇನಾದರೂ ಇಷ್ಟ ಆದರೆ. ಇದೇ ಗೈಸ್, ನಾವು ಕುಕ್ ಮಾಡುವಂಥದ್ದು ಆಲ್ಮೋಸ್ಟ್ ನಮ್ಮ ರೈಸ್ ಐಟಮ್ ಏನೇ ಇದ್ದರೂ ನಾವು ಇದರಲ್ಲೇ ಮಾಡ್ಕೊತೀವಿ. ಕರೆಂಟ್ ಕುಕ್ಕರು ಇದೊಂಥರ ನಮಗೆ ಲೈಫ್ ಸೇವರಾಗಿ ವರ್ಕ್ ಆಗುತ್ತೆ. ನಾನು ನನ್ನ ರೂಮ್ಮೇಟ್ ಇಟ್ಕೊಂಡಿದ್ದೀವಿ, ಇದನ್ನ ಹೆಲ್ಪ್ ಆಗುತ್ತೆ ನಮ್ಮಂಥ ಬ್ಯಾಚುಲರ್ಸ್ಗೆ ಇದು ಒಂಥರ. ಸೊ ನಾನಿವಾಗ ಬೆಂಡೆಕಾಯಿನ ಲೈಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಶುರು ಮಾಡ್ತೀನಿ. ಆ್ಯಂಡ್ ನಿಮಗೆ ಅನಿಸ್ಬೋದು ಪಿ ಜಿಲೇ ಫುಡ್ ಕೊಡ್ತಾರಲ್ವ ಅಂತ, ಬಟ್ ನಾನಿರೋ ಪಿ ಜಿನಲ್ಲಿ 2 ಆಪ್ಷನ್ ಇತ್ತು, ವಿತ್ ಫುಡ್, ವಿತೌಟ್ ಫುಡ್ ಅಂತ. ನಾನು ವಿತೌಟ್ ಫುಡ್ ಆಪ್ಷನ್ ತೊಗೊಂಡಿದ್ದೀನಿ. ಯಾಕಂದರೆ ಅವ್ರು ಕುಕ್ ಮಾಡ್ತಿದ್ದು ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಆ್ಯಂಡ್ ತಿನ್ನೋಕ್ಕೂ ಆಗ್ತಿರಲಿಲ್ಲ. ಆ್ಯಂಡ್ ನನಗೆ ಕುಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನನಗೇನು ಬೇಕು ಅದನ್ನು ನಾನು ಮಾಡ್ಕೊಂಡು ತಿನ್ಬೋದು ಅಂತ ನಾನು ವಿತೌಟ್ ಫುಡ್ ಆಪ್ಷನ್ ತೊಗೊಂಡೆ. ಬಟ್ ಎಷ್ಟೇ ಪೇಷನ್ಸ್ ಇದ್ದರೂ, ಎಷ್ಟೇ ಇಷ್ಟ ಆದರೂ ಡೈಲಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. 3 ಟೈಮ್ಸು ಫಸ್ಟ್ರೇಟ್ ಆಗ್ತೀವಿ. ಬಟ್ ಕರೆಂಟ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ. ಸೊ ಮಧ್ಯಾಹ್ನ ಫುಡ್ಡು ಅವರೇ ಪ್ರೊವೈಡ್ ಮಾಡ್ತಾರೆ. ಮಾರ್ನಿಂಗ್ ಹೇಗೋ ಮ್ಯಾನೇಜ್ ಆಗಿಬಿಡುತ್ತೆ. ಓನ್ಲಿ 1 ಟೈಮ್ ಮಾತ್ರ ನಾನು ಕುಕ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನನಗೇನು ಬರ್ಡನ್ ಅನಿಸಲ್ಲ ಅಂದ್ಕೊಂಡು ನಾನು ವಿತೌಟ್ ಫುಡ್ ಆಪ್ಷನ್ ತೊಗೊಂಡೆ. ಮೋರೆವರ್ ನನಗೇನು ಬೇಕು, ನನಗೇನು ಇಷ್ಟ ಅದನ್ನು ನಾನು ಮಾಡ್ಕೊಂಡು ತಿಂತೀನಿ, ನನಗೆ ಅದೇ ಖುಷಿ. ಆ್ಯಂಡ್ ನಮ್ಮ ಪಿ ಜಿಲಿ ಕುಕ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ನಮಗೆ ಗ್ಯಾಸ್ ಸ್ಟವ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಹೀಗಿರುತ್ತೆ ನನ್ನ ಪಿ ಜಿನಲ್ಲಿ. ಆ್ಯಂಡ್ ಈಗ ನಾನು ಮಾಡ್ತಿರೋದು ಬೆಂಡೆಕಾಯಿ ಪಲ್ಯ. ಸೊ ಫಸ್ಟ್ಲಿ ಬೆಂಡೆಕಾಯಿನ ಫ್ರೈ ಮಾಡಿಟ್ಕೊಂಡು, ದೆನ್ ಒಂದು ಪಾನ್ಗೆ ಆಯಿಲ್ ಹಾಕ್ಕೊಂಡು ಆನಿಯನ್ನು, ಟೊಮ್ಯಾಟೊ, ಚಿಲ್ಲಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು, ದೆನ್ ಫ್ರೈ ಮಾಡಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಇನ್ನೊಂದು ಸಲ ಫ್ರೈ ಮಾಡಿ, ದೆನ್ ಮನೆಯಿಂದ ಸಾಂಬಾರು ಪೌಡರ್ ತಂದಿಟ್ಕೊಂಡಿದ್ದೆ ಅದನ್ನು 1-2 ಸ್ಪೂನ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಕುಕ್ ಮಾಡೋಕೆ ಬಿಟ್ಟರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಹಾಗೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಇದ್ದರೆ ನೀವು ಬೇಕಿದ್ರೆ ಟ್ರೈ ಮಾಡಿ, ಡೆಫಿನೆಟ್ಲಿ ಯು ವಿಲ್ ಲೈಕ್ ಇಟ್. ಅದೇ ಗ್ಯಾಪಲ್ಲಿ ಈಸಿ ವೇನಲ್ಲಿ 1-2 ಅಕ್ಕಿ ರೊಟ್ಟಿನ ಮಾಡಿಕೊಂಡು ತಿಂದು ನನ್ನ ಬ್ರಂಚ್ನ ಮುಗಿಸ್ತೀನಿ. ನೋಡಿದ್ರಲ್ಲ ನನ್ನ ಸಂಡೇ ಮಾರ್ನಿಂಗ್ ಹೇಗಿತ್ತು ಅಂತ. ಆಲ್ಮೋಸ್ಟ್ ನನ್ನ ಸಂಡೇಸ್ ಎಲ್ಲ ಲೇಜಿ ಸಂಡೇ ಆಗೇ ಇರುತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ, ನನಗೆ ಸಂಡೇಸು ಹೊರಗಡೆ ಹೋಗೋದಕ್ಕೆ ನಂಗೆ ಇಷ್ಟನೇ ಆಗಲ್ಲ. ಯಾಕಂದರೆ ಸಂಡೇ ಅನ್ನೋದು ನನಗೊಂಥರ ಮೀ ಟೈಮ್ ಇದ್ದಂಗೆ. ನನ್ನ ಒಬ್ಬಳೇ ಇದ್ರೂ ಪರವಾಗಿಲ್ಲ, ನಾನು ನೀಟಾಗಿ ಸ್ಪೆಂಡ್ ಮಾಡಬೇಕು, ಆವಾಗಲೇ ನಂಗೆ ಸಮಾಧಾನ ಆಗೋದು. ಹೊರಗಡೆ ಹೋಗ್ಬಿಟ್ರೆ ಮುಗೀತು, ಅಲ್ಲೇ 1 ಡೇ ಕಂಪ್ಲೀಟ್ ಕಿಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ಸಮ್ಟೈಮ್ಸ್ ನಾನು ಹೊರಗಡೆ ಹೋಗಲೇಬೇಕಾಗಿರುತ್ತೆ. ಅದು ಫ್ರೆಂಡ್ಸ್ಗಳು ಅದು ಇದು ಬಂದಾಗ, ಅವರು ಇವರು ಬಂದಾಗ, ಮೀಟ್ ಆಗಬೇಕು ಅಂತಂದಾಗ ಆಲ್ಮೋಸ್ಟ್ ನನ್ನ ಸ್ಟೋರಿ ಎಲ್ಲ ನೋಡಿದಾಗ ನಿಮ್ಗೆ ಅನಿಸ್ತಿರ್ಬೋದು ಏನು ಇವಳು ಯಾವಾಗಲೂ ಹೊರಗಡೆ ಇರ್ತಾಳೆ ಅಂತ. ಬಟ್ ನನಗೆ ನನಗೆ ಹೊರಗಡೆ ಹೋಗೋಕ್ಕೆ ಇಷ್ಟ ಆಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ರೂಮ್ ಆಯಿತು, ನನ್ನ ಬೆಡ್ ಆಯಿತು, ನಂಗೆ ಹಿಂಗಿದ್ರೇ ಇಷ್ಟ. ಸೊ ಹೀಗೆ ನನ್ನ ಸಂಡೇ ಮಾರ್ನಿಂಗ್ ಸ್ಟಾರ್ಟ್ ಆಯಿತು, ಲೇಸಿ ಸಂಡೇ ಮಾರ್ನಿಂಗು.
ಸೊ ಲಂಚು ಇಲ್ಲ, ಬ್ರೇಕ್ಫಾಸ್ಟ್ ಇಲ್ಲ, ಬ್ರಂಚ್ ಮುಗೀತು. ದೆನ್ ಸಂಡೇ ಆದ ತಕ್ಷಣ ನನಗನ್ಸೋದು ನನ್ನ ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್. ಸಂಡೇ ಅಂದರೆ ನನಗಿದೆ. ಸೊ ನಾನು ಹೇರ್ ಕೇರ್ ಹೇಗೆ ಮಾಡ್ಕೋತೀನಿ ಅಂತಂದರೆ, ಫಸ್ಟ್ಲಿ ನೀವು ನಿಮ್ಮ ಏರ್ ಕನ್ಸರ್ನ್, ಸ್ಕ್ಯಾಲ್ಪ್ ಕನ್ಸರ್ನ್ ತಿಳ್ಕೊಬೇಕು. ನಂದು ಸ್ಕ್ಯಾಲ್ಪ್ ಬಂದ್ಬಿಟ್ಟು ಆಫ್ಟರ್ 2 days ನನ್ನ ಹೇರ್ ವಾಶ್ ಆದಮೇಲೆ ನನ್ನ ಸ್ಕ್ಯಾಲ್ಪ್ ಬಂದ್ಬಿಟ್ಟು ಆಯಿಲಿ ಥರ ಫೀಲ್ ಆಗುತ್ತೆ ಆ್ಯಂಡ್ ಹೇರ್ ಬಂದ್ಬಿಟ್ಟು ಡ್ರೈ ಆಗಿಬಿಡುತ್ತೆ. ಸೊ ಇದು ನನ್ನ ಸ್ಕ್ಯಾಲ್ಪ್ ಕನ್ಸರ್ನ್ ಆಗಿರುತ್ತೆ. ಆ್ಯಂಡ್ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನಾನು ಹೆಡ್ ಬಾತ್ ಮಾಡ್ತೀನಿ. ಆ್ಯಂಡ್ ಹೇರ್ ಆಯಿಲು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ತೀನಿ. ಸೊ ಹೇರ್ ಆಯಿಲ್ ಹೇಗೆ ಅಂತಂದರೆ, ಬಿಫೋರ್ ಹೇರ್ ವಾಶ್ 2 hours ಮುಂಚೆ ಆರ್ ಓವರ್ ನೈಟ್ ಆಯಿಲ್ ಹಾಕೊಂಡು ವಾಶ್ ಮಾಡೋದು. ಸೊ ಇದಾಗಿರುತ್ತೆ. ಆ್ಯಂಡ್ ಹೇರ್ ಆಯಿಲ್ ಆದ ತಕ್ಷಣ ಮಸಾಜರಿಂದ ಮಸಾಜ್ ಮಾಡಿ ನೀಟಾಗಿ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಚೆನ್ನಾಗಾಗುತ್ತೆ ನೀವು ಹೆಡ್ ಮಸಾಜ್ ಮಾಡೋದ್ರಿಂದ. ಸೊ ಹೀಗಿರುತ್ತೆ ನನ್ನ ಹೇರ್ ಕೇರು. ಬಟ್ ಸಂಡೇಸ್ ಅಂತ ಬಂದಾಗ ಹೇರ್ ಮಾಸ್ಕ್ ಯೂಸ್ ಮಾಡ್ತೀನಿ. ಯೂಶಲಿ ಮನೇಲಿದ್ರೆ ಮನೇಲಿರುವಂಥ ಹೋಮ್ ರೆಮಿಡೀಸ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಹೇರ್ ಮಾಸ್ಕ್ ನಾನೇ ಪ್ರಿಪೇರ್ ಮಾಡ್ಕೊತಿದ್ದೆ. ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಹೇರ್ ಮಾಸ್ಕ್ ಹೋಮ್ ರೆಮಿಡಿ ಮಾಡಬೇಕು ಅಂತಂದರೆ ನಾವು ಎಲ್ಲಿ ಉಟ್ಕೊಂಡು ಹೋಗೋಣ. ಸೊ ಹಾಗಾಗಿ ನಾನು ಕರಿ ಲೀವ್ಸ್ ಪೌಡರು, ದೆನ್ ರೀತಾ, ಶೀಕಾಯಿ ಪೌಡರು ಈ ಥರ ತರಿಸಿಟ್ಕೊಂಡಿರ್ತೀನಿ. ಸೊ ಸಂಡೇಸ್ ನನಗೆ ಈ ಥರ ನನ್ನ ಟೈಮ್ ಫ್ರೀ ಇದ್ದಾಗ ಸೊ ನಾನು ಹೇರ್ ಮಾಸ್ಕ್ ಅಪ್ಲೈ ಮಾಡಿಕೊಂಡು ದೆನ್ ಹೇರ್ ವಾಶ್ ಮಾಡಿ ಸೀರಮ್ಮು ಹಾಕೊಂಡು ರೋಸ್ಮೆರಿ ವಾಟರ್ ಯೂಸ್ ಮಾಡಿಕೊಂಡು ಸೊ ಈ ಥರ ಹೇರ್ ಕೇರ್ ಮಾಡ್ಕೊಂಡು ಹೋಗ್ತೀನಿ. ಇವತ್ತು ನಾನು ಹೇರ್ ಮಾಸ್ಕ್ ಹೇಗೆ ಪ್ರಿಪೇರ್ ಮಾಡ್ತೀನಿ ನಾನು ನಿಮಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಹೇಗೆ ನಾನು ಪ್ರಿಪೇರ್ ಮಾಡ್ತೀನಿ ಅಂತ. ನಾನಿಲ್ಲಿ ಏರ್ ಮಾಸ್ಕ್ನ ಪ್ರಿಪೇರ್ ಮಾಡೋದಕ್ಕೆ ಐಬಿಸ್ಕಸ್, ಆಮ್ಲಾ, ಶಿಗೆಕಾಯಿ, ರೀತಾ ಪೌಡರ್ ಈ 4 ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಾನು ಇದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಿದ್ರೆ ಕರ್ಡ್, ಆಯಿಲು ಏನಾದರೂ ಮಿಕ್ಸ್ ಮಾಡ್ಕೊಬೋದು. ಸೊ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊತೀನಿ. ದೆನ್ ಈ ಪೇಸ್ಟ್ನ ಹೇರ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹೇರಲ್ಲಿ ಏನಾದರೂ ಸಿಕ್ಕಿದ್ರೆ ಬಿಡಿಸ್ಕೊತೀನಿ. ಅದಾದಮೇಲೆ ಪಾರ್ಟಿಷನ್ ಮಾಡಿಕೊಂಡು ನನ್ನ ಸ್ಕ್ಯಾಲ್ಪ್ಗೆ, ಹೇರ್ಗೆ ಈ ಪೇಸ್ಟ್ನ ಅಪ್ಲೈ ಮಾಡ್ಕೊತೀನಿ. ಬೇಸಿಕಲಿ ಈ 4 ಇಂಗ್ರೀಡಿಯೆಂಟ್ಸ್ ಬಂದು ಆಯುರ್ವೇದಿಕ್ ಏರ್ ಕೇರ್ ಪ್ರಾಡಕ್ಟ್ ಆಗಿರುತ್ತೆ. ಫಸ್ಟ್ಲಿ ಐಬಿಸ್ಕಸ್ಸು ನಮ್ಮ ಏರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಆ್ಯಂಡ್ ಹೇರ್ ರೂಟ್ನ ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ. ದೆನ್ ಆಮ್ಲಾ ಬಂದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್, ಪ್ರಮೋಟ್ಸ್ ಏರ್ ಗ್ರೋತ್. ಇನ್ನು ರೀತಾ ಬಂದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ವರ್ಕ್ ಮಾಡುತ್ತೆ ಆ್ಯಂಡ್ ಶೈನ್ ಕೊಡುತ್ತೆ ನಮ್ಮ ಹೇರ್ಗೆ. ಇನ್ನು ಶಿಗೆಕಾಯಿ ಬಂದ್ಬಿಟ್ಟು ಇಟ್ ಪ್ರಮೋಟ್ಸ್ ಏರ್ ಗ್ರೋತ್ ಆ್ಯಂಡ್ ಏರ್ ಟೆಕ್ಸ್ಚರ್ನ ಇನ್ಕ್ರೀಸ್ ಮಾಡುತ್ತೆ. ಈ ಪೇಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಕರ್ಡ್ ಏನಕ್ಕೆ ಯೂಸ್ ಮಾಡ್ಬೋದು ಅಂತಂದರೆ, ಕರ್ಡಲ್ಲಿ ಫ್ಯಾಟ್ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪ್ ಕ್ಲೀನ್ ಮಾಡುತ್ತೆ ಆ್ಯಂಡ್ ಹೇರ್ ಮಾಯಿಶ್ಚರ್ ಆಗಿಟ್ಟಿರುತ್ತೆ. ನೀವೇನಾದರೂ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದಿದ್ರೆ ಪ್ಯಾಚ್ ಟೆಸ್ಟ್ ಮಾಡಿ ಅದಾದಮೇಲೆ ನೀವು ಯೂಸ್ ಮಾಡಬೇಕಾಗತ್ತೆ. ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಾಸ್ಕ್ ಅಪ್ಲೈ ಮಾಡಿ 60 minutes ಆದಮೇಲೆ ನಾನು ಹೇರ್ ವಾಶ್ ಮಾಡ್ತೀನಿ. ಹೇರ್ ವಾಶ್ ಮಾಡೋದಕ್ಕೆ ಲೂಕ್ ವಾರ್ಮ್ ವಾಟರ್ ಯೂಸ್ ಮಾಡ್ತೀನಿ. ಯಾಕಂದರೆ ಲೂಕ್ ವಾರ್ಮ್ ವಾಟರ್ ನಮ್ಮ ಹೇರ್ನ ಹೆಲ್ತಿಯಾಗಿಡುತ್ತೆ. ಅದಾದಮೇಲೆ ನನ್ನ ಯೂಶ್ವಲ್ 3 steps ಸ್ಕಿನ್ ಕೇರ್, ಸೀರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಆಬ್ವಿಯಸ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ ಆ್ಯಂಡ್ ಎಕ್ಸೆಲಾ ಮಾಯ್ಶ್ಚರೈಸರ್ ಆ್ಯಂಡ್ ಡರ್ಮೋಕೋ ಅವ್ರದ್ದು ಸನ್ಸ್ಕ್ರೀನ್. ದೆನ್ ಫೈನಲ್ ಆಗಿ ನಿವಿಯಾ ಲಿಬಮ್. ಸೊ ಇದಿಷ್ಟೇ ಸಿಂಪಲ್ ಸ್ಕಿನ್ ಕೇರ್ ಆಗಿರುತ್ತೆ. ದೆನ್ ಆಲ್ರೆಡಿ ಈವ್ನಿಂಗ್ ಆಗೇ ಹೋಯಿತು. ನೆಕ್ಸ್ಟು ನನ್ನ ಡಿನ್ನರ್ಗೆ ಜಾಸ್ತಿ ತರಕಾರಿಗಳನ್ನ ಹಾಕಿ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಏನೇನು ಬೇಕು ಅದನ್ನು ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಶುರು ಮಾಡಿದೆ. ಅದೇ ಗ್ಯಾಪಲ್ಲಿ ಇದೇ ವಿಡಿಯೋನ ಎಡಿಟ್ ಮಾಡೋಕ್ಕೂ ಶುರು ಮಾಡಿದೆ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸಂಡೇ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಆಲ್ರೆಡಿ 8 o'clock ಆಗೇ ಹೋಯಿತು. ಸೊ ನನ್ನ ರಾತ್ರಿ ಊಟನ ಮುಗಿಸಿ ಆಲ್ಮೋಸ್ಟ್ 8:30-9 ಅಷ್ಟರಲ್ಲಿ ನಾನು ರಾತ್ರಿ ಊಟನ ಮುಗಿಸೋಕೆ ಟ್ರೈ ಮಾಡ್ತೀನಿ. ಸಮ್ಟೈಮ್ಸ್ ಅದು ವೇರಿ ಆಗುತ್ತೆ, ಬಟ್ ಇಟ್ಸ್ ಓಕೆ ಎನಿವೆ. ಹೀಗೆ ನನ್ನ ರಾತ್ರಿ ಊಟನ ಮುಗಿಸಿ ಒಂದು ಮೂವಿ ನೋಡಿ ಮಲ್ಕೊಂಡೆ. ನೋಡಿದ್ರಲ್ಲ ನನ್ನ ಸಂಡೇ ಹೇಗಿತ್ತು ಅಂತ. ದಿಸ್ ಇಸ್ ಹೌ ಮೈ ಡೇ ವೆನ್.
ಒಂಥರ ಹೆಕ್ಟಿಕ್ ಅಂತಲೇ ಹೇಳ್ಬೋದು. ಪ್ರತಿದಿನ ಇವತ್ತು ಶೂಟ್ ಮಾಡೋದು ಜೊತೆಗೆ ನಾನೇ ವಿಡಿಯೋ ಎಡಿಟ್ ಮಾಡೋದು ಟೈಮ್ ಸಿಕ್ಕಾಗಲ್ಲ, ಬರೀ ಇದೇ ಆಗೋಯ್ತು. ಸಂಡೇ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಪ್ರತಿ ಸಂಡೇ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಚೇಂಜ್ ಆಗುತ್ತೆ. ಕೆಲವ್ರಿಗೆ ಅನಿಸ್ಬೋದು ಏನಿತ್ತು ಬೆಳಗ್ಗೆ ಎದ್ದೇಳೋದು ತಿಂಡಿ ತಿನ್ನೋದು ಬರೀ ಇದೇ ಆಯಿತು ಅಂತ. ನಾನಿಲ್ಲಿ ನಿಮಗೆ ತೋರಿಸಿರೋದು ಬರೀ 15 ಮಿನಿಟ್ಸ್ ವಿಡಿಯೋ ಅಷ್ಟೇ. ನೀವು ಹೀಗೆ ಮಾಡಿ ಅಂತ ಹೇಳ್ತಿಲ್ಲ, ನಾನು ಹೀಗಿರ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಇದಾಗಿತ್ತು ನನ್ನ ಸಂಡೇ ಡೇ ರುಟೀನ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್.